ಸಾಯಂಕಾಲ ಆಗಕತ್ತು ಇವರು ಬರಲಿಲ್ಲಲ್ಲಪ್ಪ. ಏನು ಮಾಡೋಣಪ್ಪ, ಕೇಳಪ್ಪ. ಎಷ್ಟೊತ್ತಂತ ಕುತ್ಕೊಳೋದು, ಕೂತ್ ಬೇಸರತ್ ನನಗೆ. ತಡಿಯವ್ವ, ಆತು. ಹಂಗೆ ಅವಸರ ಮಾಡಿದ್ರೆ ಆಗಂಗಿಲ್ಲ. ಒಂದಿಷ್ಟು ಹಿಂಗೆ ಕಚೇರಿ ಸ್ಟೇಷನ್ ಅಂತ ಬಂದಾಗ ಒಂದಿಷ್ಟು ಸಮಾಧಾನದಿಂದ ಇರ್ಬೇಕು. ತಡಿ, ಕಳಿಸ್ಯಾರ, ಬಂದಿಲ್ಲ, ಈಗ ಅವ್ರು ಕರ್ಕೊಂಬರೋ ವ್ಯವಸ್ಥೆ ಮಾಡ್ತಾರೆ. ಮತ್ತು ಹೇಳಿ ಕಳಿಸಿ ಮತ್ತು ಹೋಗಿದ್ರಂತ, ಇದ್ದಿದ್ದಿಲ್ಲ ಅವ ಆಫೀಸ್ನಾಗೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲಿ ಹೋಗ್ಯ ನಾನು ಹಾಳಾಗಿ ಹತ್ತಿ ಬಿದ್ದಿಗೆ ಅಂತ. ದೋಸ್ತ, ಈಗ ತೊಂದ್ರೆ ಏನಾಗೈತೆ ಅಂದ್ರೆ ಅವ ಮನ್ಯಾಗೂ ಇಲ್ಲ, ಅಲ್ಲೂ ಇಲ್ಲ ಅಂತ. ಮತ್ತೀಗ ಇನ್ನೊಮ್ಮೆ ಕಳ್ಸೀನಿ ಹೇಳಕ್ಕೆ, ನೋಡ್ಕೊಂಬರ್ರಿ ಅಂತಂದು ಹೋಗ್ಯಾರ. ಈಗ ಸ್ವಲ್ಪ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗತ್ತೆ. ಅದನ್ನ ನಾನು ವಿಚಾರ ಮಾಡಕತ್ತೀನಿ. ಯಾಕಂದ್ರೆ ಲೇಡೀಸು ನಾವು ರಾತ್ರಿ ಇಟ್ಕೊಳಕ್ಕಾಗಿಲ್ಲ. ನಾನು ಅವ್ರ ನಂತರ ಹ್ಯಾಂಡ್ ಓವರ್ ತೊಗೋತೀನಿ ಆ ಹುಡುಗಿನ. ನೋಡೋಣ ಮುಂದೆ ಏನು ಮಾಡ್ಬೇಕಂತ. ಸರ್, ನಾ ಸ್ಟೇಷನ್ನಾಗ ಇರೋಕ್ಕೂ ಅಲ್ಲೇನಲ್ರಿ. ನನ್ನ ಮಗಳು ನನಗೆ ಕೊಡಿಸ್ಬೇಡ್ರಿ. ನನ್ನ ಗಂಡನ ಹತ್ರ ನನ್ನ ಮಗಳಿದ್ರೆ ಏನು ಮಾಡ್ತಾನ ಏನೋ, ನಂಗಂತೂ ಗೊತ್ತಿಲ್ಲ ಅವನದೇನು ಉದ್ದೇಶ. ಯಾಕೆ ಒಳ್ಳೆವ ಅನ್ಕೊಂಡೆ, ಯಾಕೆ ಈ ಥರ ಗೋಮುಖ ವ್ಯಾಘ್ರನ್ ಥರ ಮಾಡತ್ತಾನಂತ ಗೊತ್ತಾಗೋಲ್ದು. ನನ್ನ ಮಗಳು ನಂಗೆ ಕೊಡಿಸ್ಬಿಡ್ರಿ ಸರ, ನನ್ನ ಮಗಳು ನಂಗೆ ಕೊಡಿಸ್ಬಿಡ್ರಿ ಸಾಕು. ನೋಡಮ್ಮ, ಈಗಾಗಲೇ ನೀನೊಂದು ತಪ್ಪು ಮಾಡಿದಿ. ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಮತ್ತೆ ನೀನೇನಾರ ಅದ ಪ್ರಯತ್ನ ಮಾಡಿದ್ರೆ ಈ ಸರಿ ನನ್ನ ದೋಸ್ತನು ಕಾಪಾಡೋಕ್ಕಾಗಲ್ಲ, ಯಾರೂ ಕಾಪಾಡಲ್ಲ. ನಾನಂತರೂ ಮೊದಲೇ ಕಾಪಾಡಲ್ಲ, ಹೇಳ್ದಂಗೆ ಕೇಳು. ಸರಿ, ಈಗ ನಿನ್ನ ಗಂಡನ ಡೀಟೇಲ್ಸ್ ಎಲ್ಲ ಕೊಡು, ನಾನು ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ ನಿನ್ನ ಮೇಲೆ ಹಾಕಿರೋ ಕೇಸು ಅದೆಲ್ಲ ಈಗ ನೋಡಮ್ಮ, ಅವೆಲ್ಲ ಸಣ್ಣ ಪುಟ್ಟ ಕೇಸು. ನೀನು ಆ ಥರ ಓಡೋಗಿ ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ಎಷ್ಟೆಲ್ಲ ತೊಂದರೆ ಆಯ್ತು ಗೊತ್ತಾನೆ. ಈಗ ಮತ್ತೆ ನೀನು ಕೋರ್ಟ್ಗೆ ಇನ್ನೊಂದ್ಸರಿ ನಾವು ನಿನ್ನನ್ನು ಸಬ್ಮಿಟ್ ಮಾಡಬೇಕು, ಆ ಥರ ಆಗೋಯ್ತು. ಈಗ ನೀ ಮಾಡೋದು ಒಂದೊಂದಲ್ಲಮ್ಮ, ನಿಜವಾಗ್ಲು. ನೋಡಮ್ಮ, ಬೇಲಂತರೂ ಮಾಡೋ ಪ್ರಯತ್ನ ನಾನು ಮಾಡಕತ್ತೀನಿ. ಈಗ ನೀನು ತಪ್ಪಿಸ್ಕೊಂಡು ಓಡೋಗಿರೋದ ನಮಗೆ ಸಮಸ್ಯೆ ಆಗಿರೋದು. ಈಗ ಸರ, ನಾನು ಅನಾಥರಿ, ನನ್ನ ಹತ್ರ ಬೇಲಿಗೆ ರೊಕ್ಕಿಲ್ಲ, ಅದಕ್ಕೆ ತಪ್ಪಿಸ್ಕೊಂಡು ಓಡೋಗಿದ್ದು ನಾನು. ಅಲ್ಲಮ್ಮ, ಆಯಿತು, ತಪ್ಪಿಸ್ಕೊಂಡು ಓಡೋದು ಮಾತ್ರಕ್ಕೆ ನೀನು ಹುಡ್ಕೋಕ್ಕಾಗಲ್ಲ ಅನ್ಕೊಂಡಿನಿ ಪೊಲೀಸರಿಗೆ. ನೀವು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟು. ಸರಿ, ಅದೆಲ್ಲ ಬಿಡಿ, ಈಗ ಆಗಿದ್ದಾಗೋಯ್ತು. ಈಗ ನಿನ್ನ ಮಗಳು ಹುಡುಕ್ಬೇಕಲ್ಲ, ಅದಕ್ಕೆ ನಿನ್ನ ಗಂಡನ ಡೀಟೇಲ್ಸು, ಅವ್ರ ಮನೆ ಇದು ಎಲ್ಲ ಡೀಟೇಲು ನಂಗೆ ಕೊಡು. ರೀ ರಂಗಣ್ಣ, ಒಂದು ನಿಮಿಷ ಬರ್ತೀರಾ? ಇವ್ರ ಗಂಡಂದೆಲ್ಲ ಒಂದು ಸ್ವಲ್ಪ ಡೀಟೇಲ್ ಬರ್ಕೊಬರ್ರಿ ಇಲ್ಲಿ. ಏನಮ್ಮ ನಿನ್ನ ಗಂಡನ ಹೆಸರು? ಸರ, ಅವ್ರಿಗೆ 2 ಹೆಸರು ಅದಾವ್ರಿ. ಎಲ್ಲರೂ ಕರಿಯೋದು ಹೇಳ ಅಥವಾ ಆಧಾರ್ ಕಾರ್ಡ್ ಹೆಸರು ಹೇಳಿ ಸರ? ನಮಗೆ ಕರಿಯೋದೆಲ್ಲ ಎಲ್ಲ ಬೇಕಾಗಿಲ್ಲ, ಆಧಾರ್ ಕಾರ್ಡ್ ಹೆಸರು ಹೇಳು. ಯಾಕಂದ್ರೆ ಆಧಾರ್ ಕಾರ್ಡ್ನಾಗ ಏನಿರುತ್ತೋ ಅದನ್ನು ನಾವು ರಿಜಿಸ್ಟರ್ ಮಾಡ್ತೀವಿ. ಏನು ಅವನ ಹೆಸರು? ಸಂಗಮೇಶ್ ಅಂತ ಹೇಳ್ರಿ ಅವ್ರ ಹೆಸರು. ಏನಾರು ಫೋಟೋ ಗೀಟೋ ಏನಾರು ಇದಾವ? ಹಾಂ, ಫೋಟೋ ಅದಾವ್ರಿ. ನನ್ನ ಪರ್ಸ್ನಾಗ ಫೋಟೋ, ಅವ್ರ ಆಧಾರ್ ಕಾರ್ಡ್ ಜೆರಾಕ್ಸು ಎಲ್ಲ ಐತ್ರಿ. ರಂಗಣ್ಣ, ಸ್ವಲ್ಪ ಬರ್ತೀರೇನ್ರಿ? ಎಷ್ಟೊತ್ತು ಕುಂದಿರ್ಬೇಕು ಲೇಡೀಸು ಸ್ಟೇಷನ್ಯಾಗ? ಇವ್ರನ್ನೂ ಇಟ್ಕೊಳಕ್ಕಾಗಲ್ಲ, ಸ್ವಲ್ಪ ಬರ್ತೀರಾ ಬೇಗ? ಒಂದು ಕೆಲಸ ಮಾಡಮ್ಮ, ಅದು ನಿನ್ನ ಹತ್ರ ಇರೋ ನಿನ್ನ ಗಂಡಗೆ ರಿಲೇಟೆಡ್ಡು ಮತ್ತು ನಿನ್ನ ಮಗಳ ಫೋಟೋ, ಎಷ್ಟು ವಯಸ್ಸು ಏನು ಎಲ್ಲ ನೀಟಾಗಿ ಡೀಟೇಲ್ಸ್ನ ಅಲ್ಲಿ ರಂಗಣ್ಣ ಇರ್ತಾರೆ ಟೇಬಲ್ ಮೇಲೆ, ಅಲ್ಲಿ ಅವ್ರು ಬರ್ಕೋತಾರೆ. ನೀಟಾಗಿ ಎಲ್ಲ ಡೀಟೇಲಾಗಿ ಹೇಳು, ಆಯಿತಾ? ಅದ್ರ ಮೇಲೆ ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಯಾವ ಊರಂದಿ? ಶಿವಪುರ. ಹಾಂ, ಸರಿ, ಆಯಿತು. ಆಧಾರ್ ಕಾರ್ಡ್ ಇದ್ರೆ ಸಾಕು, ಸಿಕ್ಬಿಡ್ತಾನೆ, ಅದ್ರಾಗೇನಿಲ್ಲ, ತಲೆ ಕೆಡ್ಸ್ಕೊಬೇಡ. ಆಯಿತು, ಹೋಗಿ ಕೊಡಮ್ಮ, ಅಲ್ಲೆಲ್ಲ ಬರ್ಸು, ಡೀಟೇಲ್ ಬರ್ಸು. ಪ್ರಿಯಾ, ನಿಮ್ಮ ಮನೆಗೆ ಹೋಗಿರವ, ನಾ ಎಲ್ಲ ನಿನ್ನ ಗಂಡನ್ನ ಕರೆಸಿ ನಾವು ಇದು ಮಾಡ್ತೀವಿ. ಇಲ್ಲ ಅಂದರೆ ಮಾತಾಡೋಕ್ಕಿಂತ FIR ಫೈಲ್ ಮಾಡಿಬಿಡೋಣ. ಜಕ್ಕಸ್ತ ಬಂದು ಕೂತ್ಕೋತಾನೆ ಅಷ್ಟೇ, ಮತ್ತಿನ್ನೇನೈತಿ? ಬೇಡ ದೋಸ್ತ, ಬೇಡ, ನಮಗೆ ಬೇಡಾಗೈತಿ. ಈಗ ವಾಪಸ್ ಅವನ ಜೊತೆಗೆ ಸಂಸಾರ ಮಾಡ್ಬೇಕನ್ನೋ ಉದ್ದೇಶ ಆಕಿಗೂ ಇಲ್ಲ. ಹಂಗಂತೇಳಿ ಯಾರ್ದೋ ಬೇರೆಯವ್ರ ಮಕ್ಕಳ ಮೇಲೆ ಸುಳ್ಳೊಂದು ಒಂದು ಆಪಾದನೆ ಮಾಡಿ FIR ಎಲ್ಲ ಹಾಕಿ ಪರ್ಮನೆಂಟಾಗಿ ಜೈಲಲ್ಲಿ ಕೂರಿಸ್ಬೇಕನ್ನೋ ಉದ್ದೇಶ ಹಾಕಿದ್ದು ಇಲ್ಲ, ಬೇಡ. ಅಲ್ಲಿ ದೋಸ್ತ, ನಿನ್ನ ಮಗಳ ಜೀವನ ಹಾಳು ಮಾಡ್ಯಾನವ, ಆದರೂ ನೀ ಹೆಂಗೆ ಇಷ್ಟು ಸುಲಭವಾಗಿ ಮಾತಾಡಕತ್ತಿ ನೀನು? ಹೌದು, ನನ್ನ ಮಗಳ ಜೀವನ ಹಾಳು ಮಾಡ್ಯಾನ. ಹಂಗಂತ ಹೇಳಿ ಈಗ ನಾವು ಆ ಥರ ಎಲ್ಲ ಮಾಡಿದ್ರೆ ನನ್ನ ಮಗಳ ಜೀವನ ಸರಿ ಹೋಗುತ್ತಾ ಹೇಳು? ಅಪ್ಪ, FIR ಹಾಕ್ಲಪ್ಪ. ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ಅವ್ರಿಗೂ. FIR ಹಾಕಪ್ಪ. ಮತ್ತೇನು ಪ್ರಿಯಾನ ಹೇಳಕತ್ತಾಳಲ್ಲ, ಮುಗೀತು ದೋಸ್ತ. ನಾನಿನ್ನು ಅವ್ನು ಕುಂದುರ್ಸದ ಇನ್ನು ಕರ್ಕೊಂಬಂದು ಆಯ್ತು. ನಾನು ಆ ಹೆಣ್ಮಗಳನ್ನ ಹ್ಯಾಂಡ್ ಓವರ್ ತೊಗೊಳ್ಳೇಬೇಕು. ನಾನು ಇನ್ನು ಕಾಯೋಕ್ಕಾಗಲ್ಲ. ನೀನು ಪ್ರಿಯಾನ್ ಕರ್ಕೊಂಡು ಹೊಂಡಿ, ಇನ್ನು ಹೇಳ್ತೀನಿ. ನಂಗೇನಿರ್ತ ಹೇಳಿ ಕಳಿಸ್ತೀನಿ. ಅವ ಬಂದ್ಮ್ಯಾಗ ನಿನ್ನ ಅಳಿಯ. ನಾ ಡಿಸೈಡೇ ಮಾಡೀನಿ ಅಂಕಲ್, ಅವನಿಂದ ಯಾವ ಸಂಬಂಧನೂ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಇನ್ನು ಯಾವ ಸಂಬಂಧನೂ ಇಟ್ಕೊಳಂಗಿಲ್ಲ, ಬ್ಯಾಡ್ ನಂಗಂತವನು. ಒಳ್ಳೆ ನಿರ್ಧಾರನಮ್ಮ, ಒಳ್ಳೆ ನಿರ್ಧಾರನ. ಈ ಥರ ಒಂದು ಕೊಳತು ಹಣ್ಣು ಇದ್ದದನ್ನು ಎತ್ತು ಹಾಕ್ಬಿಡ್ಬೇಕು. ಅದ್ರ ಜೊತೆಗೆ ನಾವು ಇದ್ರೆ ನಮ್ಮನ್ನು ಕೊಳಿಸಿಟ್ಬಿಡುತ್ತಾ.
ಕೊಳ್ತಿರೋ ಹಣ್ಣು. ಅದಕ್ಕೆ ಒಳ್ಳೆ ನಿರ್ಧಾರ ಮಾಡಿದೆ. ಹ್ಞೂ ಅಂಕಲ್. ಇನ್ನು ಹೋಗವ ನೀನು, ನಾ ಏನಾರ ಇತ್ತ ಹೇಗೆ ಹಚ್ತೀನಿ ಅಂತ. ನಡಿ ದೋಸ್ತ, ಭಾಳ ಹೊತ್ತತ್ತ. ಆ ಹುಡುಗಿ ನಾ ಎಲ್ಲ ಮಾತಾಡಿ ಆಕಿಗೆ ಬೇಲ್ ಮಾಡೋದು ಜವಾಬ್ದಾರಿ ನಂದು, ಆಯಿತಾ? ಬೇಲ್ ಮಾಡಿ ನಾನೆಲ್ಲ ಕರೆಸ್ತೀನಿ. ಈಗ ನೀ ಹೊರಡು. ಓಕೆಪ್ಪ, ಒಂದು ಸ್ವಲ್ಪ ಕಾಳಜಿ ಮಾಡ ಆ ಹುಡುಗಿ ಬಗ್ಗೆ. ನಿಜವಾಗ್ಲೂ ಪಾಪ, ಮಗು ಇಲ್ದ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಇರೋದಂತ ಗೊತ್ತೈತೆ. ಅದ್ರಾಗ ನಂಬಿ ಅವನ ಮದುವೆ ಆಗ್ಯಾಳ, ಲವ್ ಮಾಡಿ. ಅವ ಹಿಂಗಕ್ಕಿಗೆ ಕೈ ಕೊಟ್ಟಿರೋದು ಆಕಿಗೆ ತಡ್ಕೊಳಕ್ಕಾಗಲ್ದು ಪಾಪ. ನೋಡು, ಒಂಚೂರು ದಿಕ್ರಕಿ ಮಾಡು, ಬರಲಾ? ನೀ ಕಾಳಜಿ ಬಿಡು. ಆಕೆ ತಪ್ಪಿಸ್ಕೊಂಡು ಬರಲಿಲ್ಲ ಅಂದಿದ್ರೆ ನಿಜ ಹೇಳ್ತೀನಿ ಕೇಳು, ಸಣ್ಣದೊಂದು ಕೇಸು, ಬೇಲ್ ಮಾಡ್ಬೋದಿತ್ತು. ಈಗೇನು ಮಾಡೋಕ್ಕಾಗಿಲ್ಲ. ನೋಡೋಣ. ನಾ ಎಲ್ಲ ಮಾಡಿ ಬೇಲ್ ಮಾಡಿಸ್ತೀನಿ ಅಂತ ನೀವು ಬಾ. ಸರಿ, ಬರ್ತೀವಿ ನಾವು. ಬಾರವ್ವ ಪ್ರಿಯ. ರೀ ರಂಗಣ್ಣ, ನನ್ನ ಮಗ ರಾಜು ಬರಲಿಲ್ಲ ನೋಡ್ರಿ. ಪೊಲೀಸ್ರು ಹೇಳಿ ಕಳಿಸಿದ್ರು ಬರ್ಬೇಕಂತ ಗೊತ್ತಾಗಲ್ಲ ಅವಂಗ. ಒಂದು ಸ್ವಲ್ಪ ಮನೆ ಹತ್ರ ಹೋಗ್ಬರ್ತೀರಾ ಇನ್ನೊಮ್ಮೆ? ಕೌಸಲ್ಯರು ಇಲ್ಲೇ ಇರಲಿ, ನೀವು ಅಷ್ಟೇ ಹೋಗ್ಬರ್ರಿ. ಹಾಂ ಸರ್, ಹೋಗ್ಬರ್ತೀನಿ ತಗೋರಿ. ಏನು ಮಾಡಬೇಕು, ಈ ಹುಡುಗಿನ ಬಚಾವ್ ಮಾಡಬೇಕು ಅಂದ್ರೆ ಭಾಳ ಕಷ್ಟ ಐತಿ. ಏನೋ ಒಂದು ಮಾಡೋಣ, ನೋಡೋಣ. ಹಾಂ, ಒಳಗದಾರ ಹೋಗ್ರಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಪ್ಲೀಸ್, ಬರ್ರಿ. ಯಾರವರು? ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಾಜು ಅಂತ ಹೇಳಿ. ನೀವೇನೋ ಮನೆ ಹತ್ರ ಮತ್ತು ಆಫೀಸ್ ಹತ್ರ ನಾನು ಹುಡ್ಕೊಂಡು ಹೋಗಿದ್ರಂತ. ನಾನು ಬೇರೆ ಊರಿಗೆ ಹೋಗಿದ್ದೆ, ಆ ಊರಾಗ ನೆಟ್ವರ್ಕ್ ಇರಲಿಲ್ಲ ಸರ್, ಅದಕ್ಕೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಏನಾಯ್ತು ಸರ್, ಏನ್ರ ತೊಂದರೆ ಏನ್ರಿ? ಓಹೋ ರಾಜು ಅಂದ್ರೆ ನೀನಾನ? ಬಾರಪ್ಪ, ಬಾ. ನಿಂದ ದಾರಿ ಕಾಯಕತ್ತಿದ್ವಿ ಬಾ ನಾವು. ಯಾಕೆ ಸರ ನನ್ನ ದಾರಿ ಯಾಕೆ ನೋಡತ್ತಿದ್ರಿ? ಏನಾಯ್ತು ಸರ? ಏನಿಲ್ಲಪ್ಪ, ಯಾಕಂದ್ರೆ ನಿನಗೆ ನೀ ಏನು ಮಾಡಿನಂತ ಗೊತ್ತಿಲ್ಲನ? ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ಯಾಳ ನೀನು ಹೆಂಡ್ತಿ ನಿನ್ನ ಮ್ಯಾಗ. ಮನೆಯಿಂದ ಓಡಿಸಿ ಅಂತ ಬ್ಯಾಡ್ ಅಂತ ಹೇಳಿ ಕಾಟ ಕೊಡ್ತಿದ್ದೆ ಅಂತ. ಏನಂತಿ ಅದಕ್ಕೆ ಕೇಸ್ ಬಗ್ಗೆ ವಿಚಾರಣೆ ಮಾಡೋಕೆ ಕರಿಯಕ್ಕೆ ಬಂದಿದ್ವಿ. ನೀ ಸಿಗ್ಲಿಲ್ಲಲ್ಲ. ಏನಪ್ಪ ನಿಂದು? ಏನು ತಿಳ್ಕೊಂಡಿ ನೀನು? ದೊಡ್ಡ ಹೀರೋ ಅನ್ಕೊಂಡೇನು? ಏನು ವಿಲನ್ ಅನ್ಕೊಂಡೀಯ? ಹೆಂಡ್ತಿ ಕಾಟ ಕೊಟ್ಟು ವರದಕ್ಷಿಣೆ ತಗೊಂಬ ಅಂತ ಹೇಳಿ. ಅಯ್ಯೋ ಸರ, ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಆಗಿರೋದ್ರಿ. ಇದ್ರೊಳಗೆ ನಂದೇನು ತಪ್ಪಿಲ್ರಿ. ಅಯ್ಯಯ್ಯಯ್ಯಯ್ಯ, ಭಾಳ ಚಂದ ನಾಟಕ ಆಡ್ತಿಯಲ್ಲೋ. ಎಲ್ಲಾನು ನೀನು ಹೆಂಡ್ತಿ ರೈಟಿಂಗ್ನಾಗ ಕೊಟ್ಟು ಹೋಗ್ಯಾಳ. ನೀ ಏನೇನು ಮಾಡಿದಿ, ಮನ್ಯಾಗ ಮದುವೆಯಾಗಕ್ಕೆ ಇಬ್ರಿಬ್ರನ್ನ ಕರ್ಕೊಂಬಂದು ಕೂತಿದ್ದೆ ಅಂತ. ಭಾಳ ರಸಿಕದಿ ಬಿಡು ನೀನು. ಯಾಕೆ ಒಬ್ಬ ಏನು ಸಾಕಾಗಲ್ಲನ? ಅದು ಮತ್ತು ಅಷ್ಟು ದೊಡ್ಡ ಸಾವುಕಾರ ಮನೆ ಹುಡುಗಿಕೆ, ಆಕಿಯೊಳಗೆ ನೀನು ಕಮ್ಮಿ ಹುಡುಗಿ ಅಂದ್ರೆ ಮತ್ತು ನೀನು ಗಟ್ಟುಳವಲ್ಲ ನಂತೀನಿ ನಾನು. ಸರ, ಅದೆಲ್ಲ ನನ್ನ ಪರ್ಸ್ನಲ್ ರೀ. ಲೇ ಸುಳೆ ಮಗನ, ಪರ್ಸ್ನಲ್ಲ? ಯಾಕ ಒಂದು ಮದುವೆ ಆಗಿ ನೆಟ್ಟಗೆ ಒಂದು ಹೆಂಡ್ತಿನ ಬಾಳೆ ಮಾಡಿಸ್ಕೊಳಕ್ಕೆ ಆಲಾರ್ದ ನಿನಗೆ ಇಬ್ರಿಬ್ರು ಮದುವೆ ಆಗ ಹುಚ್ಚ ನಿನಗ? ಓಯ್, ಇಂಥವೆಲ್ಲ ಡೈಲಾಗ್ ಇಲ್ಲಿ ಹೇಳ್ಬಿಡ. ಪೊಲೀಸ್ ಸ್ಟೇಷನ್ ಐತಿದ ಏನು ನಿನ್ನ ಮನೆಯಲ್ಲ. ರಂಗಣ್ಣ, ಒಳ ಹಾಕ್ರಿ ನನ್ನ ಮಗನ, ಗೊತ್ತಾಗತ್ತೆ ಇವತ್ತಿಗ ಎಣಿಸ್ಲಿ. ಸರ, ನೀವು ಹಿಂಗೆಲ್ಲ ಮಾಡೋ ಸರಿ ಅಲ್ರಿ. ನಾನು ಎದಕ್ಕೆ ಬಂದಿದ್ರಿ ಏನು ಅಂತ ಕೇಳಕ್ಕೆ ಬಂದೀನಿ. ಕೇಳಕ್ಕೆ ಬಂದಿರೋದ್ರ ಮೇಲೆ ಹಿಂಗೆ ದೌರ್ಜನ್ಯ ಮಾಡಿದ್ರೆ ನಾನು ಮೀಡಿಯಾ ಮುಂದೆ ಹೋಗ್ತೀನಿ ರೀ. ಭಾಳ ತಿಳ್ಕೊಂಬಿಟ್ಟಿಯಲ್ಲೋ ಅಣ್ಣ. ಇರ್ಲಿ, ಏನು ನಡೀತದ. ಆತಪ್ಪ, ನೀವು ಮೀಡಿಯಾಕ್ಕೆ ಹೋಗಂತೆ ಅಂತ ಈಗ ಸದ್ಯಕ್ಕೆ ಕಂಬಿ ಒಳಗೆ ಹೋಗಿ ಕೂತ್ಕ. ಏನು ಹೇಳಕತ್ತೀರಿ ಸರ್ ನೀವು? ಈಗ ನೀ ಹೋಗಿ ಸೆಲ್ಲೊಳಗೆ ಕುತ್ಕೊಂಡ್ರ ಮರ್ಯಾದೆ ಉಳಿತೈತಿ. ಇಲ್ಲ ಅಂದ್ರೆ ನಿನ್ನ ಮನೆ ಕರ್ಕೊಂಡು ಮನೆಯಿಂದ ಕುತ್ತಿಗೆ ಹಿಡಿದು ಕೊಳಪಟ್ಟು ಹಿಡ್ಕೊಂಡು ಕರ್ಕೊಂಬರ್ಬೇಕಾಗತ್ತ. ಯಾಕ ಇಷ್ಟೊತ್ತು ಇಲ್ಲೇ ಇದ್ಲು ಪ್ರಿಯಾ, ನಿನ್ನ ಸಂಬಂಧ ಕಾಯಕತ್ತಿದ್ಲು. ಅವ್ರ ಅಪ್ಪಾಜಿನೂ ಇಲ್ಲೇ ಇದ್ರು. ನೀನು ಇಷ್ಟೊತ್ತಾದ್ರೂ ಬರಲಿಲ್ಲಲ್ಲ. ಪಾಪಿನ ಹೆಣ್ಮಕ್ಳನ್ನ ಸ್ಟೇಷನ್ನಾಗ ಇಟ್ಕೊಂಡು ಕತ್ಲಾಗೊಂಬಂದಾಗ ಯಾಕೆ ಸುಮ್ಮನೆ ರಿಸ್ಕು? ಅದು ನನ್ನ ಮಗಳಿದ್ದಂಗೆ ಆ ಹುಡುಗಿ ಅಂತ ಹೇಳಿ ಕಳಿಸಿದ್ದೆ ನಾನು. ಸನ, ನಾನು ವಾಪಸ್ ಕೇಸ್ ಹಾಕ್ತೇನೆ ರೀ. ಅದು ಹೆಂಗ್ರಿ ನೀವು ಕಂಪ್ಲೇಂಟ್ ತೊಗೊಂಡು ನನ್ನನ್ನು ಹಿಂಗೆ ಹ್ಯಾರಾಸ್ ಮಾಡ್ತೀರಿ? ಅದು ಹೌದಾ ಅಲ್ಲ ಅಂತ ಫಸ್ಟ್ ನೀವು ನೋಡ್ರಿ. ನೋಡುನು, ಕೇಳುನು, ಎಲ್ಲ ವ್ಯವಸ್ಥೆನೂ ಮಾಡುನು. ಮೊದ್ಲು ಸೆಲ್ಲೊಳಗೆ ಹೋಗಿ ಕುಂದ್ರು, ಆಮೇಲೆ ನೋಡುನಂತ. ರಂಗಣ್ಣ, ಬರ್ತೀರನ್ರಿ ಈ ವರ್ಷ? ಸರ, ಈ ಜ್ಯೋತಿ ಅನ್ನೋ ಹುಡುಗಿದು ಗಂಡನ ಡೀಟೇಲ್ ಬರ್ಕೊಳಕತ್ತೀನಿ ರೀ. ಅಯ್ಯೋ ಹೌದಲ್ಲ, ಇವತ್ತೆಲ್ಲ ಆ ಕಡೆ ಡ್ಯೂಟಿ ಮೇಲೆ ಹೋಗ್ಯಾರ, ಸಮಾವೇಶ ಐತಲ್ಲ, ನಂಗೆ ನೆನಪಿದ್ದಿಲ್ಲ. ಆತಾತ, ನಾನು ಹಾಕ್ತೀನಿ ತೋರಿ, ನೀವು ಮುಂದುವರ್ಸ್ರಿ ಕೆಲಸ. ಸರ, ನಾನು ನಮ್ಮ ಅಣ್ಣಗೆ ಫೋನ್ ಮಾಡ್ತೀನಿ ರೀ, ನಮ್ಮ ಅವ್ಗೆ ಫೋನ್ ಮಾಡ್ತೀನಿ ರೀ. ನೀವು ನಾನು ಏನಂತ ಕೇಳಕ್ಕೆ ಬಂದಿರೋರ್ನ ಒಳಗೆ ಹಾಕ್ತೀನಿ ಅಂತೀರಲ್ಲ ಸರ. ತಮ್ಮ ನೋಡಪ್ಪ, ನಿನ್ನೇನು ನಿಮ್ಮ ಮನೆಗೆ ಫೋನ್ ಮಾಡಿ ಮಾತಾಡಬೇಡ ಅಂತಾನು ನಾ ಹೇಳಿಲ್ಲ. ಯಾಕೆ ಸುಮ್ಮನೆ ತಡಬಡ ಮಾಡ್ತಿದ್ದಿ? ಸಮಾಧಾನದಿರುವಪ್ಪ ತಮ್ಮ, ಸಮಾಧಾನದಿರು. ಆತ ವಿಚಾರಣೆ ಮಾಡೋನು. ನೀ ತಪ್ಪೋ ಆ ಹುಡುಗಿ ತಪ್ಪೋ ಎಲ್ಲ ಗೊತ್ತಾಗುತ್ತೆ. ಮಾಡೋನು. ಈಗ ನಡಿ, ಒಳಗೆ ನಡಿ. ಮುಂದೆ ಏನು ಮಾಡ್ಬೇಕನ್ನೋ ವಿಚಾರ ಮಾಡ್ಬೇಕು ತಮ್ಮ. ನಡಿ.